ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬೇಯಿಸಿರೋ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಅರ್ಧ ಮುಗ್ದೋಯ್ತು ವೀಡಿಯೋ, ಹಾಗೆ ಸ್ವಲ್ಪ ಇದೆ. ನೆನಪಂತ ಒಂದು ವೀಡಿಯೋ ಮಾಡೋಣ ಅಂತ ಅದಕ್ಕೆ ತಂದೆ. ಏನಿಲ್ಲ, ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಈ ಬೇಯಿಸಿರೋ ಮೊಟ್ಟೆನ 2 ಪೀಸಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಅರಿಶಿನ ಆಯಿಲಲ್ಲಿ ಹಾಕಬೇಕು. ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಥರ ತಿರುಗಿಸ್ಕೊಂಡು ಹಾಕ್ಕೋಬೇಕು. ಇನ್ನೊಂದು ಸೈಡು ಫ್ರೈ ಆದಮೇಲೆ ಏನು ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಿಧಾನಕ್ಕೆ ಇದು ಮಾಡಬೇಕು. ಅದರಲ್ಲಿರೋ ಎಲ್ಲೋ ಸಪ್ರೇಟ್ ಆಗಬಾರ್ದು, ನಿಧಾನಕ್ಕೆ ತಿರುಗಿಸ್ಬಿಟ್ಟು ನೋಡಿ ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ, ಏಕೆಂದರೆ ನಾವು ಇವಾಗ ಮಸಾಲೆ ಹಾಕಿದಾಗ ಆಯಿಲೆಲ್ಲ ಹೀರೋಗುತ್ತೆ. ಮಸಾಲೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಒಂದು 2 ಮಿನಿಟ್ಸ್ ಬಿಟ್ಟಿರಬೇಕು ಇದನ್ನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೇಲಿ. ನೋಡಿ, ಈ ಥರ ಧನಿಯಾ ಪುಡಿ ಒಂಚೂರು ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಎಗ್ ಅಲ್ವಾ, ಬೇಗ ಜೀರ್ಣ ಆಗಲ್ಲ. ಧನಿಯಾ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟ್ಗೋಸ್ಕರ ಖಾರನೂ ಜಾಸ್ತಿ ಹಾಕ್ಕೋಬೇಕು. ಖಾರ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟಿಗೆ ತಕ್ಕನಂತೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಮೇಲಿಂದ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಇನ್ನೊಂದು ಸರ್ತಿ ಎಗ್ಗನ್ನು ತಿರುಗಿಸ್ಕೊಂಡ್ಬಿಟ್ರೆ ಮುಗೀತು ಎಗ್ ಫ್ರೈ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದ್ರ ಜೊತೆ ಏನು ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇದ್ರ ಜೊತೆ ಎಗ್ ರೈಸ್ ಮಾಡಿದ್ದೀನಿ. ಎಗ್ ರೈಸ್ ಮಾಡಿ ಅದ್ರ ಜೊತೆ ಎಗ್ ಫ್ರೈ ಮಾಡಿದ್ದೀನಿ. ಸಂಡೇ ಸ್ಪೆಷಲ್ ನಮ್ಮ ಮನೇಲಿದೆ. ನಿಮ್ಮ ಮನೇಲಿ ನೀವು ಸಂಡೇ ಸ್ಪೆಷಲ್ ಏನು ಮಾಡಿಕೊಟ್ರೆ ಕಾಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಲೈವು ಬರ್ತಾ ಇರ್ತೀನಿ ಇನ್ಮೇಲೆ ವಾರದಲ್ಲಿ 2 ಸರ್ತಿ. ಲೈಕ್ ಮಾಡಿದ್ರಾ ಇಲ್ವಾ?